ತುಂಬಾ ಜನಕ್ಕೆ ಮದುವೆ ಆಗಲ್ಲ ಬೇಗ, ಸರಿಯಾದ ಸಮಯಕ್ಕೆ ಮದುವೆನೇ ಆಗ್ತಾ ಇಲ್ಲ. ಯಾಕೆಂದ್ರೆ ಇವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಮ್ಯಾಚ್ ಆಗಲ್ಲ. ಮದುವೆ ಆದ್ರೆ 3 ತಿಂಗಳು 6 ತಿಂಗಳು ಡೈವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಮದುವೆ ಆಗತ್ತೆ, ಮದುವೆ ಆದ್ಮೇಲೆ ಮಕ್ಕಳು ಬೇಡ ಅಂತ 3-4, ಅಷ್ಟೊತ್ತಿಗೆ ಆಲ್ರೆಡಿ ಅವ್ರಿಗೆ 30, 32, 33 ಆಗ್ತದೆ. ಆಮೇಲೆ ಅವ್ರಿಗೆ ಬೇಕು ಅಂದಾಗ ಮಕ್ಕಳಾಗಲ್ಲ. ಸ್ಟ್ರೆಸ್ ಹಾರ್ಮೋನ್ ಏನು ತಾಯಿಯಿಂದ ಒಂದು ಪಾಸ್ ಆಗುತ್ತೆ ಥ್ರೂ ದ ಪ್ಲೆಸೆಂಟಾ ಸ್ಟ್ರೆಸ್ ಹಾರ್ಮೋನ್ನ ಫೀಲ್ ಮಾಡಿದ ತಕ್ಷಣ ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಬ್ಲಾಕ್ ಇಟ್. ಬೇಡದೇ ಇರುವಂತಹ, ಈಗ ಬಿಂಜ್ ವಾಚಿಂಗ್ ಅಂತ ಹೇಳ್ತಾರೆ, ಯಾವುದೋ ಒಂದು ಕ್ರಿಮಿನಲ್ ಸೀರೀಸು ಅಥವಾ ಸುಮ್ಮನೆ ಒಂದು ತುಂಬ ಅಳು ಬರುವಂತಹ ಒಂದು ಸ್ಯಾಡ್ ಇದು ಆ ಥರ ನೋಡಬಾರ್ದೇ ಇರುವಂತಹ ಎಮೋಷನಲಿ ಸ್ಟಿರ್ ಆಗುವಂತಹ ಸಿಚುವೇಶನ್ಸ್ ಗಳನ್ನ, ಮೂವಿಗಳನ್ನ, ಹೌದು ನಾವೇ ಮಾಡ್ಕೊಳ್ಳೋದು. ಇದು ಸ್ಟ್ರೆಸ್ ಬಿಲ್ಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ದಟ್ ಪ್ಲೆಸೆಂಟಾ ವಿಲ್ ಲೂಸ್ ದ ಕೆಪಾಸಿಟಿ ಆಫ್ ಪುಟಿಂಗ್ ಆಫ್ ದ ಸ್ಟ್ರೆಸ್ ಹಾರ್ಮೋನ್. ಈ ಥರ ತುಂಬ ಸ್ಟ್ರೆಸ್ಗೆ ಎಕ್ಸ್ಪೋಸ್ ಆಗಿರುವಂತಹ ಮಕ್ಕಳು ಗರ್ಭಾವಸ್ಥೆಯಲ್ಲಿ ದೇ ವಿಲ್ ಹ್ಯಾವ್ ಅ ಲಾಟ್ ಆಫ್ ಆಂಗ್ಸೈಟಿ ಇಶ್ಯೂಸ್ ಇನ್ ದಿಯರ್ 20s and later part of life. The 90% of genetic engineering, so engineer your child, engineer your baby in the womb ಅನ್ನೋದು ಹೊಸ ಟ್ಯಾಗ್ಲೈನ್. ಇಟ್ ಹ್ಯಾಪನ್ಸ್ ಇನ್ ದ womb ಅನ್ನುವಂಥದ್ದು. ಇವತ್ತಿನ ಟೈಮಲ್ಲಿ, ಯಾಕೆಂದ್ರೆ ಇವಾಗ ನಾವು 21st ಸೆಂಚುರಿ 2026 ನಾವು ಕೂತಿರೋದ್ರಿಂದ ಈಗ ನಮ್ಗೊಂದು ಭೂತ ಕೂತಿದೆ ಸೈನ್ಸ್ದು. ಅಂದ್ರೆ ಆ ಕಡೆ ಅದು ಬರಲ್ಲ ನಮ್ಗೆ. ಯಾರನ್ನಾದ್ರೂ ಒಂದು ಫಾರ್ಮುಲಾ ಹೇಳ್ಬಿಡಿ ಅಂದ್ರೂ ಹೇಳಕ್ ಬರಲ್ಲ. ಆದ್ರೆ ನಾವು ದೊಡ್ಡ ಸೈಂಟಿಫಿಕ್ ಪೀಪಲ್ ನಮ್ ಸೈಂಟಿಫಿಕ್ ಆಗಿಲ್ಲ ಇದು, ಆ ತರದ್ದೊಂದು ಮನಸ್ಥಿತಿ ಇದೆ. ಆಕ್ಚುಲಿ ಸೈನ್ಸ್ ಕೂಡ ನಮ್ಗೆ ಸೈಂಟಿಸ್ಟ್ ಗಳೆಲ್ಲ ಬರ್ತಾರೆ, ತುಂಬಾ ಜನ ಪಾಡ್ಕಾಸ್ಟ್, ಅವರೆಲ್ಲ ವೇದ ಮಂತ್ರಗಳು ಹೇಳ್ತಾರೆ. ಆದ್ರೆ ಇವರು ಸೈನ್ಸೇ ಗೊತ್ತಿಲ್ಲದೆ ಇರೋರು ನಾವೇ ಸೈಂಟಿಸ್ಟು, ನಮ್ಗೆ ಸೈನ್ಸ್ ಪ್ರಕಾರ ಇದೆಲ್ಲ ಕಾಟಾಚಾರ, ಇದೆಲ್ಲ ಒಂಥರ ಡಂಭ ಅನ್ನೋ ಒಂಥರ ಫೀಲಿಂಗ್ ಇದೆ. ಇವತ್ತಿನ ರಿಲೆವೆನ್ಸ್ ಒಂದು ಇನ್ ಟರ್ಮ್ಸ್ ಆಫ್ ರಿಯಲ್ ಬೆನಿಫಿಟ್ಸ್ ಅಂಡ್ ಕರೆಂಟ್ ಇವಾಗಿನ ಪ್ರಿವೈಲಿಂಗ್ ಸಿಚುವೇಶನ್ ನಲ್ಲಿ ನಮ್ಗೆ, ಯಾಕೆಂದ್ರೆ ಇವತ್ತು ನಾವು ತುಂಬಾ ಸಮಸ್ಯೆಗಳು ನೋಡ್ತೀವಿ. ಒಂದು ತುಂಬಾ ಜನಕ್ಕೆ ಮದುವೆ ಆಗಲ್ಲ ಬೇಗ, ಸರಿಯಾದ ಸಮಯಕ್ಕೆ ಮದುವೆನೇ ಆಗ್ತಾ ಇಲ್ಲ. ಯಾಕೆಂದ್ರೆ ಇವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಮ್ಯಾಚ್ ಆಗಲ್ಲ. ಮದುವೆ ಆದ್ರೆ 3 ತಿಂಗಳು 6 ತಿಂಗಳು ಡೈವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಒಬ್ರಿಗೊಬ್ರಿಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಕೋಪ, ಸಿಟ್ಟು. ತುಂಬಾ ಜನ ಯಾರಾದ್ರೂ ಮದ್ವೆ ಆಗ್ತೀನಿ ಅಂದ್ರೆ ಭಯ ಆಗುತ್ತೆ. ಇನ್ನು 6 ತಿಂಗಳ ಮದ್ವೆಗೆ ಹೋಗಿರ್ತೀವಿ ನಾವು, 6 ತಿಂಗಳಾದ್ಮೇಲೆ ಏನೋ ನ್ಯೂಸ್ ಕೊಡ್ತಾರೋ ಇವರು ಅಂತ. ತಂದೆ ತಾಯಿಗಳೇ ಹೆದರ್ಕೊಳ್ತಾರೆ, ಗಂಡು ಹುಡುಕುವಾಗ್ಲೇ ಹೆದರ್ಕೋತಾರೆ ಏನಾಗುತ್ತೆ ಅಂತ. ಇನ್ನು ಮದ್ವೆ ಆದ್ಮೇಲೆ ಮಕ್ಕಳು ಬೇಡ ಅಂತ ಪ್ಲಾನ್ ಮಾಡ್ತಾರೆ. 3 ವರ್ಷ 4 ವರ್ಷ ಬೇಡ, ಆಲ್ರೆಡಿ ಮದ್ವೆ ಆಗೋದಕ್ಕೇನೆ 30 ವರ್ಷ ಆಗಿರುತ್ತೆ. ನಾನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸಮಸ್ಯೆಗಳನ್ನ, ಯಾಕಂದ್ರೆ ಸಮಸ್ಯೆ ಎಷ್ಟು ದೊಡ್ಡದಾದಷ್ಟು ನಿಮ್ಗೆ ನಿಮ್ಮ ಉತ್ತರ ಅಷ್ಟೇ ಪವರ್ಫುಲ್ ಆಗಿ ಬರುತ್ತೆ ಅಂತ. ಈ ಒಂದು ಸಮಸ್ಯೆಗಳಿದೆ ನಮ್ಗೆ ಇವತ್ತು, ಪ್ರಿವಿಲೆಂಟ್ ಅಂಡ್ ರಿಯಲ್ ಪ್ರಾಬ್ಲಮ್ಸ್ ಇದು. ಮದುವೆ ಆಗತ್ತೆ, ಮದುವೆ ಆದ್ಮೇಲೆ ಮಕ್ಕಳು ಬೇಡ ಅಂತ 3-4, ಅಷ್ಟೊತ್ತಿಗೆ ಆಲ್ರೆಡಿ ಅವ್ರಿಗೆ 30, 32, 33 ಆಗ್ಬಿಡುತ್ತೆ. ಆಮೇಲೆ ಅವ್ರಿಗೆ ಬೇಕು ಅಂದಾಗ ಮಕ್ಕಳಾಗಲ್ಲ. ಇದು ಆಗ್ತಾ ಇತ್ತೋ ಏನೋ, ಟ್ರೈ ಮಾಡಿದ್ರೆ ಮದುವೆ ಆದ ತಕ್ಷಣ ಎಲ್ಲ ಬೇಡ, ಎಂಜಾಯ್ ಮಾಡೋಣ, ಒಂದಷ್ಟು ಓಡೋಣ, ಸುತ್ತಾಡೋಣ. ಇನ್ ಮದುವೆ ಆಗ್ಬಿಟ್ರೆ, ಇನ್ 1 ವರ್ಷ ಮಗು ಆಗ್ಬಿಟ್ರೆ, ನೀವು ಹೇಳ್ದಂಗೆ ಇದೆಲ್ಲ ಫಾಲೋ ಮಾಡ್ಬೇಕು. ಸದಾಚಾರ, ನಮ್ಗೆ ಸದಾಚಾರ ಫಾಲೋ ಮಾಡೋದು ಕಷ್ಟ. ವಿ ಆರ್ ಅಟ್ರಾಕ್ಟೆಡ್ ಟು ಪಿಜ್ಜಾಸ್ ಅಂಡ್ ಐಸ್ ಕ್ರೀಮ್ಸ್ ಅಂಡ್ ಆಲ್ ದಿಸ್ ಪಾರ್ಟೀಸ್ ಅಂಡ್ ಅದು. ಸೊ ಇವತ್ತು ಮನೆಯಲ್ಲೇ ಬಂದ್ಬಿಡುತ್ತೆ, ಎಲ್ಲ ಆರ್ಡರ್ ಮಾಡಿಬಿಟ್ರೆ ಎಲ್ಲ ಅದು ಹಾಳಾಗಕ್ಕೆ ತುಂಬಾ ಎಲ್ಲ ಹೆಲ್ಪ್ಫುಲ್. ಈ ಮಗುನೇ ಬೇಡ ಅನ್ನೋದು ಬಹಳಷ್ಟು ವರ್ಷ ಬೇಕು ಅಂದಾಗ ಆಗದೆ ಇರೋ ಸಮಸ್ಯೆ ತುಂಬಾ. ಅಷ್ಟೊತ್ತಿಗೆ ಇನ್ಫರ್ಟಿಲಿಟಿ, ಏಜ್ ಪ್ರಾಬ್ಲಮ್ ಇರ್ಬೋದು, ಸ್ಟ್ರೆಸ್ ರಿಲೇಟೆಡ್ ಇರ್ಬೋದು, ಬಹಳಷ್ಟು ಸಮಸ್ಯೆಗಳು ಬರುತ್ತೆ. ಸೊ ಇದರಲ್ಲಿ ಯಾವ ತರ ಒಂದು ಇನ್ಫರ್ಟಿಲಿಟಿ ರಿಲೇಟೆಡ್ ಇಶ್ಯೂಸ್ ನಾವು ಆಯುರ್ವೇದದಿಂದ ಸಾರ್ಟ್ ಔಟ್ ಮಾಡಿಕೊಂಡು ಪ್ರಿಪರೇಟಿವ್ ಸ್ಟೇಜ್ ಹೇಳಿದ್ರಿ. ಇವತ್ತಿಗೆ ಈ ಸಮಸ್ಯೆಗಳೆಲ್ಲ ನಮ್ಗೆ ಇರೋದ್ರಿಂದ, ಒಂದು ಯಾರು ಆಲ್ರೆಡಿ ಪ್ರೆಗ್ನೆಂಟ್ ಅವ್ರು ಡೈರೆಕ್ಟ್ಲಿ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಕನ್ಸಲ್ಟೇಷನ್ ತಗೊಂಡು ಇದನ್ನ ಮಾಡ್ಬೋದು. ಏನು ಇವತ್ತಿನ ಈ ಗರ್ಭ ಸಂಸ್ಕಾರ ಇವತ್ತು ಪ್ರಾಕ್ಟಿಕಲ್ ಅನ್ನೋದೇ ನನ್ನ ಮೊದಲ ಪ್ರಶ್ನೆ. ಇವತ್ತಿನ ರಿಲೆವೆನ್ಸ್ ಏನು ಅಂದ್ರೆ ಅದರದ್ದು ಯೂಸಸ್ ಏನು? ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರಿಗೆ ನೀವು ಟ್ರೀಟ್ಮೆಂಟ್ ಮಾಡ್ತೀರೋ ಅದರಿಂದ ಒಂದೆರಡು ಹಂಚ್ಕೊಳ್ಬಹುದು. ಸರಿ, ಶೂರ್. ಸೊ ಒಂದು ಸೈಂಟಿಫಿಕ್ ಬೇಸಿಸ್ ಅಂತ ಕೇಳಿದಾಗ ಇದಕ್ಕೆ, ಸೊ ಎಂಬ್ರಿಯಾಲಜಿಯಲ್ಲಿ ಏನು ಹೇಳುತ್ತೆ ಅಂದರೆ, ಈ ಮಗು ಎಲ್ಲ ತನ್ನ ನ್ಯೂಟ್ರಿಷನ್ನ ಪ್ಲೆಸೆಂಟಾ ಅಂತ ಇರುತ್ತೆ ಮಗುವಿನ ಸುತ್ತೂರು, ಅದು ಗೊತ್ತಿರೋದಲ್ಲ. ಸೊ ಅದ್ರ ಜೊತೆಗೆ ಅಂಬಲಿಕಲ್ ಕಾರ್ಡ್ ಹೊಕ್ಕಳ ಬಳ್ಳಿ ಏನು ಕನೆಕ್ಟ್ ಆಗಿರುತ್ತೆ ಅದು. ಸೊ ಥ್ರೂ ದ್ಯಾಟ್ ಇಟ್ ವಿಲ್ ಟೇಕ್ ನ್ಯೂಟ್ರಿಷನ್. ಈ ಪ್ಲೆಸೆಂಟಾ ಅನ್ನೋದು ಸಾಕಷ್ಟು ಕೆಲಸ ಮಾಡುತ್ತೆ. ಅದು ಹೊಟ್ಟೆ ಒಳಗೆ ಅದೇ ಮೊದಲನೇ ಫ್ರೆಂಡ್ ಮಗುವಿಗೆ, ಎಲ್ಲ ಅದೇ ನೋಡ್ಕೊಳ್ಳೋ ಅಂಥದ್ದು.
ಸೊ ಈ ಪ್ಲೆಸೆಂಟಾಗಿ ಒಂದು ಒಳ್ಳೆ ಶಕ್ತಿ ಇದೆ. ಏನಂತಂದರೆ ಸ್ಟ್ರೆಸ್ ಹಾರ್ಮೋನ್ ಏನು ತಾಯಿಯಿಂದ ಒಂದು ಪಾಸ್ ಆಗುತ್ತೆ ಥ್ರೂ ದ ಪ್ಲೆಸೆಂಟಾ ಸ್ಟ್ರೆಸ್ ಹಾರ್ಮೋನ್ನ ಫೀಲ್ ಮಾಡಿದ ತಕ್ಷಣ ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಬ್ಲಾಕ್ ಇಟ್. ಯಾವಾಗ ಅದು ಆಗೋ ಅಷ್ಟರಲ್ಲೇ ಆದರೆ. ಬಟ್ ಇವಾಗಿನ ಸಿನಾರಿಯೋಲ್ ಏನಾಗುತ್ತೆ, ಬೇಡದೇ ಇರುವಂತಹ, ಈಗ ಬಿಂಜ್ ವಾಚಿಂಗ್ ಅಂತ ಹೇಳ್ತಾರೆ, ಯಾವುದೋ ಒಂದು ಕ್ರಿಮಿನಲ್ ಸೀರೀಸು ಅಥವಾ ಸುಮ್ಮನೆ ಒಂದು ತುಂಬ ಅಳು ಬರುವಂತಹ ಒಂದು ಸ್ಯಾಡ್ ಇದು ಆ ಥರ ನೋಡಬಾರ್ದೇ ಇರುವಂತಹ ಎಮೋಷನಲಿ ಸ್ಟಿರ್ ಆಗುವಂತಹ ಸಿಚುವೇಶನ್ಸ್ಗಳನ್ನ, ಮೂವಿಗಳನ್ನ ನೋಡುವಂತ. ಹೌದು, ನಾವೇ ಮಾಡ್ಕೊಳ್ಳೋದು ಇದು. ಸೊ ಒಂದು ಅಲ್ಲಿ ಡಾರ್ಕ್ ಈ ವಾಟ್ ವಿ ಕಾಲ್ ಡೆವಿಲ್ ಸ್ಟೋರೀಸ್, ಗೋಸ್ಟ್ ಸ್ಟೋರೀಸ್. ಹೌದು, ನಾನು ಅಡ್ವೆಂಚರಸ್ ಅಂತ ಕೆಲವರು ಪ್ರೆಗ್ನೆನ್ಸಿಯನ್ನೇ ಚೂಸ್ ಮಾಡ್ತಾರೆ ಟು ಪ್ರೂವ್ ದೆಮ್ ಸೆಲ್ವ್ಸ್. ಅದನ್ನ ಮಾಡಬಾರ್ದು ಅಂತ ಹೇಳ್ತಿದ್ದೀನಿ. ಸೊ ಯು ಡೂ ಇಟ್ ಸಮ್ ಟೈಮ್ ಎಲ್ಸ್, ಬಟ್ ವೆನ್ ಯು ಹ್ಯಾವ್ ಸಮ್ ಪೊಟೆನ್ಷಿಯಲ್ ಲಿಸ್ನರ್ ಆರ್ ಏನಂತಾರೆ ರಿಸೀವರ್ ಇನ್ಸೈಡ್ ಯು, ಸೊ ಕಾನ್ಸ್ಟೆಂಟ್ ಈ ಮೊಬೈಲ್ ಡಿವೈಸಸ್ ಥರ, ನಮ್ಮ ಡಿವೈಸ್ ಥರ ಎಲ್ಲ ಸಿಗ್ನಲ್ಲು ಹೀರಿಸ್ಕೊಳ್ತಾ ಇರುತ್ತೆ. ಸೊ ಅನ್ನೆಸೆಸರಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಯಿತು. ಸಪೋಸ್ ಮನೆಯಲ್ಲಿ ವಾತಾವರಣ ಚೆನ್ನಾಗಿಲ್ಲ, ನೀನು ವರ್ಕ್ ಲೋಡಿಂದ ಸ್ಟ್ರೆಸ್ ಮಾಡ್ಕೊಳ್ತಾ ಇದೆಯಾ, ಅಥವಾ ಬೇರೆ ಬೇರೆ ಕಾರಣ, ಈ ಥರ ನಮ್ಮ ಆಹಾರ ಪದ್ಧತಿಗಳಿಂದ ಸ್ಟ್ರೆಸ್ ಬಿಲ್ಡಪ್ ಮಾಡ್ಕೊಳ್ಳೋದು, ಅಥವಾ ಈ ಥರ ಬೇರೆ ಬೇರೆದನ್ನು ನೋಡಬಾರ್ದಿರೋ ನಮ್ಮ ಇಂದ್ರಿಯ ವಿಷಯಗಳು ಯಾವ್ದ್ಯಾವ್ದನ್ನ ಮಾಡಬಾರ್ದು, ಅದನ್ನು ಮಾಡಿ ಸ್ಟ್ರೆಸ್ ಬಿಲ್ಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ದಟ್ ಪ್ಲೆಸೆಂಟಾ ವಿಲ್ ಲೂಸ್ ದ ಕೆಪಾಸಿಟಿ ಆಫ್ ಪುಟಿಂಗ್ ಆಫ್ ದ ಸ್ಟ್ರೆಸ್ ಹಾರ್ಮೋನ್. ಆ್ಯಂಡ್ ಏನಾಗುತ್ತೆ ಅದರ ನಂತರ, ಇವಾಗ ಹೆಂಗಂದ್ರೆ ಒಬ್ಬ ಸೈನಿಕ ಥರ, ಸೊ ನೀವು ಸೈನಿಕನ್ ತುಂಬ ಶ್ರಮಿಸೇ ಬಿಟ್ರೆ ಅವನಿಗೆ ಮತ್ತೆ ವೈರಿನ ಅಡ್ಡ ಹಾಕೋಕೆ ಶಕ್ತಿ ಇರೋದಿಲ್ಲ. ಇಟ್ ವಿಲ್ ಫೇಲ್ ಆ್ಯಂಡ್ ಆಲ್ ದ ಸ್ಟ್ರೆಸ್ ಹಾರ್ಮೋನ್ಸ್ ವಿಲ್ ಪಾಸ್ ಟು ದ ಬೇಬಿ. ಸೊ ಒಂದು ರೀಸೆಂಟ್ ಸ್ಟಡಿಯಲ್ಲಿ ಈ ಥರ ತುಂಬ ಸ್ಟ್ರೆಸ್ಗೆ ಎಕ್ಸ್ಪೋಸ್ ಆಗಿರುವಂತಹ ಮಕ್ಕಳು ಗರ್ಭಾವಸ್ಥೆಯಲ್ಲಿ ದೇ ವಿಲ್ ಹ್ಯಾವ್ ಅ ಲಾಟ್ ಆಫ್ ಆಂಗ್ಸೈಟಿ ಇಶ್ಯೂಸ್ ಇನ್ ದಿಯರ್ 20s ಆ್ಯಂಡ್ ಲೇಟರ್ ಪಾರ್ಟ್ ಆಫ್ ಲೈಫ್. ದೇ ವಿಲ್ ಹ್ಯಾವ್ ವೆರಿ ಡಿಫಿಕಲ್ಟ್ ಜಡ್ಜಿಂಗ್ ಕೆಪಾಸಿಟೀಸ್ ಅಂತ ಸ್ಟಡಿ ಇದೆ. ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಕಣ್ಣು ಮುಂದೆ ಇದು ಕೆಟ್ಟದ್ದು ಅಂತ ಗೊತ್ತಿದ್ರೂ ಯು ಆರ್ ನಾಟ್ ಏಬಲ್ ಟು ಜಡ್ಜ್. ಮನುಷ್ಯನ ಮೇಯ್ನ್ ಒಂದು ವಿವೇಕ ಅನ್ನುವಂಥದ್ದು ಎನ್ಹ್ಯಾನ್ಸಿಂಗ್ಗೆ ಡ್ರಾಪ್ ಆಗೋಗ್ತಿದೆ ಅಂತ ಒಂದು ಸ್ಟಡಿ ಇದೆ. ಸ್ಯಾಂಡ್ಮನ್ ಅಂತ ಸೈಂಟಿಸ್ಟ್ ಒಬ್ರು ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ. ಸೊ ಅವ್ರು ಎಲ್ಲ ಸ್ಟಡಿ ಮಾಡಿ ಕೊನೆಗೆ ಅವ್ರು ಏನು ಕೋಟ್ ಮಾಡಿದ್ರು ಅಂತಂದರೆ, ಹೊಟ್ಟೆಯಲ್ಲಿರುವಂತಹ ಮಗುನ ಹಿ ಕಾಲ್ಸ್ ದ ಬೇಬಿ ಆಸ್ ಅ ಪಾರ್ಟಿಸಿಪೆಂಟ್ ಆಫ್ ಪ್ರೆಗ್ನೆನ್ಸಿ. ಆ್ಯಂಡ್ ಹಿ ಸೇಸ್ ಆ ಪಾರ್ಟಿಸಿಪೆಂಟ್ ಕೆಲಸ ಏನು, ಆ ತಾಯಿ ಏನು ಮಾಡ್ತಿದ್ದಾಳೆ ಎಲ್ಲದನ್ನು ರೆಕಾರ್ಡ್ ಮಾಡ್ಕೊಳ್ಳೋದು. in what way the signals that are transferred from the mother to the baby in the form of chemical messengers. And the baby ಅವ್ರು ಏನು ಹೇಳ್ತಾರೆ, as being a participant he is preparing himself to live the life outside the world ಅಂತ. ಈಗ ನಾವು ಇಷ್ಟೊತ್ತು ಏನು ಗರ್ಭ ಸಂಸ್ಕಾರ ಅಂತ ಮಾತಾಡಿದ್ವಿ, ಸೇಮ್ put it in English and put it in ಕಾಂಪ್ಲೆಕ್ಸ್ ಇಂಗ್ಲಿಷ್ ವೊಕ್ಯಾಬುಲರಿ ಅಷ್ಟೇ. ಸೊ ಅವ್ರು ಅಷ್ಟದೊಂದು ಲಾಂಗ್ ಟರ್ಮ್ ಸ್ಟಡಿ ಮಾಡಿ ಅವರ ಫೈನಲ್ ಇದೇನಿತ್ತು, ಹಿ ಕೇಮ್ ಬ್ಯಾಕ್ ಟು ಇಂಡಿಯನ್ ಫಿಲಾಸಫಿ ಓನ್ಲಿ. ಸೊ ಇದು ದ ಸೈಂಟಿಫಿಕ್ ಬೇಸಿಸ್. ಸೊ ಹಾಗಾಗಿ ಈಗ ಜೆನೆಟಿಕ್ ಎಂಜಿನಿಯರಿಂಗ್, ಈಗ ಸಾಕಷ್ಟು ಜನ ಮಾಡರ್ನ್ ಗೈನಕಾಲಜಿಸ್ಟ್, ಆಬ್ಸ್ಟೆಟ್ರಿಷಿಯನ್ಸ್ ಎಲ್ಲರೂ ಹೇಳ್ತಾರೆ, ಐ ವಾಂಟ್ ಟು ಯುಟಿಲೈಸ್ ದಿಸ್ ಆಪರ್ಚುನಿಟಿ ಇನ್ ಥ್ಯಾಂಕಿಂಗ್ ಒನ್ ಆಫ್ ದ ಗ್ರೇಟ್ ಪ್ರಾಕ್ಟಿಷನರ್ ಡಾಕ್ಟರ್ ಲತಾ ವೆಂಕಟರಾಮ್ ಅಂತ ನಿಮಗೆ ಗೊತ್ತಿರ್ಬೋದು, ರಂಗದೊರೆಯಲ್ಲಿ. ಅವರು ಆ್ಯಂಡ್ ಅವರ್ ಎಂಟೈರ್ ಟೀಮ್ ಸೋ ಡೆಡಿಕೇಟೆಡ್ ಸರ್. ಆ್ಯಂಡ್ ಅವರೇ ಒಬ್ಬರು ಮಾಡರ್ನ್ ಡಾಕ್ಟರ್ಸ್ ಆಗಿದ್ರು ಆಯುರ್ವೇದದ ಶಾಸ್ತ್ರಗಳನ್ನು ಈ ಥರ ಎಲ್ಲ ಭಾರತೀಯ ಅವ್ರವರು ಕ್ಲೈಂಟ್ಸಿಗೆ ಹೇಳ್ತಾರೆ, ಪುರಾಣದ ಕತೆ ಕೇಳಿ, ನೀವು ಹೋಗಿ ಪ್ರವಚನ ಕೇಳಿ, ಸಂಗೀತ ಕೇಳಿ ಅಂತ ಅವರು ಹೇಳ್ತಾರೆ. ಹಾಗೆ ಸೊ ಇವಾಗ ಮಾಡರ್ನ್ ಸೈನ್ಸ್ ಕೂಡ ಒಪ್ಕೊಂಡಿದೆ ದ 90% ಆಫ್ ಜೆನೆಟಿಕ್ ಎಂಜಿನಿಯರಿಂಗ್. ಸೊ ಎಂಜಿನಿಯರ್ ಯುವರ್ ಚೈಲ್ಡ್, ಎಂಜಿನಿಯರ್ ಯುವರ್ ಬೇಬಿ ಇನ್ ದ ವೂಮ್ ಅನ್ನೋದು ಹೊಸ ಟ್ಯಾಗ್ ಲೈನ್. ಇಟ್ ಹ್ಯಾಪನ್ಸ್ ಇನ್ ದ ವೂಮ್ ಅನ್ನುವಂಥದ್ದು. ಸೊ ದಿಸ್ ಇಸ್ ದ ಸೈಂಟಿಫಿಕ್ ಬೇಸಿಸ್. ಸೊ ಇನ್ನೊಂದು ಸ್ವಲ್ಪ ದಿನಕ್ಕೆ ಪೂರ್ತಿ ವೆಸ್ಟರ್ನರ್ಸ್ ಇದನ್ನು ಆಲ್ರೆಡಿ ಇವಾಗ ಹೆಂಗೆ ಯೋಗ ನಮ್ಮವ್ರಿಗಿಂತ ಅವರೇ ಜಾಸ್ತಿ ಎಲ್ಲ ಕೊನೆಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ ನಮ್ದು ನಮಗೆ ಗೊತ್ತಿಲ್ವೇನೋ ಅವರಿಂದ ಕಲಿಬೇಕೇನೋ ಅನ್ನೋಂಗೆ ದೇ ಆರ್ ಆಲ್ರೆಡಿ ಡೈವಿಂಗ್ ಇನ್ ಟು ದಿಸ್ ಎರೇನಾ ವಿತ್ ರಿಲೇಟೆಡ್ ಟು ದ ಕೇಸಸ್. ಇವಾಗ ನೀವು ಹೇಳ್ದಂಗೆ ನಾವು ಹೆಂಗೆ ಈ ಗರ್ಭ ಸಂಸ್ಕಾರದ ಒಂದು ರಿಪರ್ಕಷನ್ಸ್ನ ನೋಡ್ಬೋದು ಅನ್ನೋದು. ಸೊ ಈಗ ಸ್ಟ್ರೆಸ್ ಈ ಥರ ಎಲ್ಲ ತೊಗೊಂಡಾಗ, ಸೊ ಒಂದು ಸಿನಾರಿಯೋಲಿ ಒಂದು ತಾಯಿಯ ತುಂಬ ಆಂಗ್ಸೈಟಿ ಇಶ್ಯೂಸ್ ಇತ್ತು. ಆಂಗ್ಸೈಟಿ ಇಶ್ಯೂಸ್ ಎಷ್ಟು ಲೆವೆಲಿಗೆ ಅಂತಂದರೆ, ಶಿ ವಾಸ್ ಆಲ್ವೇಸ್, ಈಗ ನಾನಿಲ್ಲಿ ಹಿಂಗೆ ಕೂತಿದ್ದೀನಿ, ಇದು ನನ್ನ ತಲೆ ಮೇಲೆ ಬಿದ್ದೋದ್ರೆ ನಾ ಏನು ಮಾಡಲಿ, ನಾನು ಇವಾಗ ಇಲ್ಲಿ ಕೂತಿದ್ದೀನಿ, ಅಕಸ್ಮಾತ್ ಅಲ್ಲಿ ನಮ್ಮ ಮನೇಲಿ ಏನಾದರೂ ಆಗ್ಬಿಟ್ಟಿದ್ರೆ, ಈಗ ನಾನು ಇಲ್ಲಿಂದ ಗಾಡಿ ಎಸ್ ಅಂದರೆ ಒಂಥರ ಫಿಯರ್ಫುಲ್ ಇಮ್ಯಾಜಿನೇಷನ್ಸ್, ತುಂಬ ಇಶ್ಯೂಸ್ ಇತ್ತು ಈ ಥರ. ಸೊ ಅವ್ರಿಗೆ ನಾವು ಎಷ್ಟೇ ಕೌನ್ಸಿಲ್ ಮಾಡಿ ಎಷ್ಟೇ ಇದು ಮಾಡಿದ್ರು, ಸೊ ಇನ್ ಸ್ಪೈಟ್ ಆಫ್ ದಟ್ ಏನಾಯಿತು, ದಿ ಅಪ್ಕಮಿಂಗ್ ಬೇಬಿಯಲ್ಲಿ, ಸೊ ಲೇಟರ್ ವಿ ಗಾಟ್ ಟು ನೋ ಇಟ್ ಬಿಕೇಮ್ ಅ MR ರಿಟಾರ್ಡೆಡ್ ಚೈಲ್ಡ್.
ಸೊ ಡೈರೆಕ್ಟ್ ತಾಯಿಯ ಮನಸ್ಥಿತಿ ಹೇಗೆ ಒಂದು ಮಗುವಿನ ಜೊತೆ ಇದಾಗುತ್ತೆ. ಸಪೋಸ್ ಕಮಿಂಗ್ ಟು ದಿ ಆಹಾರ, ಸೊ ಒಂದು ಇದು ನಾನು ಕಾಲೇಜ್ ಡೇಸಲ್ಲಿ ನೋಡಿದ್ದ ಪೇಷಂಟ್ ಹುಟ್ಟಿದ ಮಗುಗೆ ಈಗ 1.5 ವರ್ಷಕ್ಕೆ ಇಟ್ ಹ್ಯಾಸ್ ಪ್ರೀಮೆಚ್ಯೂರ್ ಗ್ರೇಯಿಂಗ್, 80% ಆಫ್ ದಿ ಹೇರ್ ಇಸ್ ವೈಟ್. ಸೊ ಇವಾಗ ನಿಮ್ಗೆ ಅದರಲ್ಲಿ ಫಿಸಿಯಾಲಜಿ ಪ್ರಕಾರ ಎಲ್ಲ ನಾರ್ಮಲ್, ಎಲ್ಲ ಬ್ಲಡ್ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್. ಹೇಗೆ ನೀವೆಲ್ಲ ಸಿಟ್ ಮಾಡ್ತೀರಾ? ತಾಯಿನ ಕೂಡಿಸಿ ನೀನು ಗರ್ಭಾವಸ್ಥೆಯಲ್ಲಿ ನೀನು ಏನೇನು ಮಾಡಿದ್ಯಮ್ಮ, ವಿಚ್ ವಾಸ್ ಯೋರ್ ಫೇವ್ರೆಟ್ ಐಟಮ್, ಪ್ರತಿದಿನ ಏನೇನು ತಿಂದಿ ಅಂತ ಕೇಳಿದಾಗ ದ ವಿಧಾನ ವಿ ಎಲಿಸಿಟೆಡ್ ವಾಸ್ ಉಪ್ಪಿನಕಾಯಿ ಇಲ್ದಿರ ಆ ತಾಯಿ ಒಂದು ತುತ್ತು ಆಹಾರವನ್ನು ಸೇವಿಸ್ತಿರ್ಲಿಲ್ಲ. ಆಯುರ್ವೇದದಲ್ಲಿ ಏಕರಸ ಅಭ್ಯಾಸ ರೋಗಕ್ಕೆ ಕಾರಣ ಅಂತ ಇದೆ. ಅಂದರೆ ಷಡ್ರಸಗಳಲ್ಲಿ 6 ರಸಗಳು ನಮ್ಮ ಆಹಾರದಲ್ಲಿ ಇರಬೇಕು. ಒಂದೊಂದು ರಸಕ್ಕೆ ಒಂದೊಂದು ದೇಹದ ಮೇಲೆ ಪರಿಣಾಮ ಆಗುತ್ತೆ. ಸೊ ಗರ್ಭವತಿ ಆಗಿದ್ದೋಳು ಅದನ್ನ ಇನ್ನೂ ಕಾನ್ಶಿಯಸ್ ಆಗಿ ಮಾಡಬೇಕು. ಅತಿ ಲವಣ, ಕಟು, ತಿಕ್ತ, ಅಮ್ಲ, ಲವಣ ಮತ್ತೆ ಕಟು ತಿಕ್ತವನ್ನ ತಗೊಂಡಾಗ ಉಪ್ಪು, ಹುಳಿ, ಖಾರ ಜಾಸ್ತಿ ಯಾವಾಗ ತಾಯಿ ಮಾಡ್ತಾಳೆ ಅಕಾಲ ವಲಿ ಫಲಿತ ಅಂತ ಡೈರೆಕ್ಟ್ ಶ್ಲೋಕನೇ ಇದೆ ನಮ್ಮಲ್ಲಿ. ಸೊ ಇದೆಲ್ಲವೂ ನಮ್ಗೆ ಒಂದಿನ ಯಾರೋ ಸ್ಟಡಿ ಅವಳಿಗೆ ಬೈಕೆ ಅಂತ ತಿಂದಿದ್ದಾಳೋ ಇಲ್ಲ ಇಷ್ಟ ಬೈ ನೇಚರ್ ತಿಂದಿದ್ದಾಳೋ ಅದಕ್ಕೆ ಮಗುಗೆ 1.5 ವರ್ಷಕ್ಕೆ ಬಿಳಿ ಕೂದಲಾಗುತ್ತೆ. ಹೌದು. ಸೊ ಅದು ಜೀನ್ಸ್ ಅಲ್ಲಿ ತೋರಿಸ್ಕೊಳ್ಳುತ್ತೆ. ದಟ್ ಇಸ್ ದಿ ಇಂಪ್ಯಾಕ್ಟ್ ಆಫ್ ಗರ್ಭಿಣಿ ಆಚಾರ ಅಂಡ್ ಆಹಾರ ವಿಹಾರ. ಸೊ ನಾವು ಗೊತ್ತಿಲ್ದಿರ ಮಾಡುವಂಥದ್ದು ಅಲ್ಲಿ ಒಂದು ಜೆನೆಟಿಕ್ ಚೇಂಜ್ ಆಗಿ ಮಗುವಿನಲ್ಲಿ ಕಾಣಿಸ್ಕೊಳ್ಳಕ್ಕೆ ಶುರುವಾಗತ್ತೆ. ಸೊ ದಟ್ ಇಸ್ ದ ಏನಂತಾರೆ, ಇದು ಸಾಧಾರಣವಾಗಿ ತಗೊಳ್ಳೋಂಥ ಅಲ್ವೇ ಅಲ್ಲ. ಈಗ ಚೆನ್ನಾಗಿದ್ರೆ ನಮ್ಮ ತಾಯಿಗೆ ಎಷ್ಟು ಖಂಡಿತ ನಮ್ಗೆ ಗ್ರೇ ಹೇರ್ ಬಂದಿಲ್ಲ, ನಮ್ಗೆ ಯಾವ್ದು ಚರ್ಮದ ಪ್ರಾಬ್ಲಮ್ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಈ ತರ ಈ ಪ್ರೋಕಾಸ್ಟಿನೇಷನ್ ಇಲ್ಲ, ಚೆನ್ನಾಗಿ ಯೋಚನೆ ಮಾಡ್ತೀವಿ, ಸ್ವಲ್ಪ ಸಕ್ಸಸ್ಫುಲ್ ಇದೀವಿ ಲೈಫ್ ಅಲ್ಲಿ, ಎಲ್ಲ ನಮ್ಮ ಫೈನಾನ್ಷಿಯಲಿ ಆಗ್ಲಿ ರಿಲೇಶನ್ಶಿಪ್ ಆಗ್ಲಿ ಎಲ್ಲ ಚೆನ್ನಾಗಿದೆ ಅಂದ್ರೆ ಅದು ನಮಗೆ ಈಗಿಂದಲ್ಲ, ಅದು ಖಂಡಿತ ನಮ್ಮ ತಾಯಿ ನಮ್ಮ ನೋಡ್ಕೊಂಡಿರೋ ಒಂದು ವಿಧಾನ. ಸೊ ಅವರು ಗರ್ಭ ಸಂಸ್ಕಾರ ಅಂತ ಕ್ಲಾಸಸ್ ಹೋಗಿಲ್ದೇ ಇರ್ಬೋದು, ಆದ್ರೆ ಅವರು ಪ್ರತಿದಿನ ಅದನ್ನ ಮಾಡ್ತಾ ಇದ್ರು ನಮಗೋಸ್ಕರ. ಸೊ ಇವತ್ ನಾವು ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಒಂದು ಶಾಸ್ತ್ರದ ಬಗ್ಗೆ ಅಥವಾ ಇದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಅದು ಅಲ್ಲಿಂದ ಬಂದಿರುವಂತ ಸಂಸ್ಕಾರವೇ. ಸೊ IIT-ಯಲ್ಲಿ ಪ್ರೊಫೆಸರ್ ಇದ್ದಾರೆ, ಸುಬ್ರಹ್ಮಣ್ಯಂ ಅಂತ ಅವ್ರ ಹೆಸರು. ಸೊ ಅವರು ಹೇಳ್ತಾರೆ, ಇಂಪ್ರೆಷನಬಲ್ ಏಜ್ ಅಲ್ಲಿ ನಾವು ಏನೇನ್ ಕೊಡ್ತೀವೋ ಅದು ಯಾವತ್ತೂ ವೇಸ್ಟ್ ಆಗಲ್ಲ ಅಂತ. ಅಂದರೆ ಇದು ಗರ್ಭಾವಸ್ಥೆ ಮತ್ತು ಫಸ್ಟ್ 5 years ಆಫ್ ಲೈಫಲ್ಲಿ. ಸೊ ಆ ಟೈಮಲ್ಲಿ ಎಷ್ಟು ನಾವು ತಗೊಳ್ತೀವಿ ಅದು ಅನ್ನೋದೇ ಅದವೇ ನಮ್ಮ ಜೀವನದ ಒಂದು ಉದ್ದದಲ್ಲಿ ಎಲ್ಲೋ ಒಂದು ಕಡೆ ಅದು ಕೆಲಸಕ್ಕೆ ಬಂದೇ ಬರುತ್ತೆ ಅನ್ನೋಂಥದ್ದು. ಈಗ ಯಾರಿಗಾದ್ರೂ ಈ ಥರದ ಸಮಸ್ಯೆಗಳಿದೆ ಅಥವಾ ದೇ ಆರ್ ಮ್ಯಾರಿಡ್ ಅಂಡ್ ದೇ ಆರ್ ಪ್ಲಾನಿಂಗ್ ಟು ಹ್ಯಾವ್ ಕಿಡ್ಸ್, ಮಕ್ಕಳು ಇವಾಗ ಆಗಬೇಕು ಅಂತ ಯಾರು ಯೋಚನೆ ಮಾಡ್ತಿರ್ತಾರೆ, ಅವರು ತಾವು ಯಾವ ಥರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಅದು ಅಸೆಸ್ ಮಾಡ್ತೀರಾ? ಅದು ಪ್ರೋಸೆಸ್ ಹೇಗಿರುತ್ತೆ? ಸೊ ಈಗ ನಮ್ಮ ಹತ್ರ ಬರುವಂತಹ ಆಂಟಿನೇಟಲ್ ಕ್ಲೈಂಟ್ಸ್ಗೆ ಸೊ ನಾವು ಯೂಶಲಿ ಫಸ್ಟ್ ನಾವು ಅವ್ರ ಹಿಸ್ಟ್ರಿ ತಗೊಂಡಾಗ ಆಂಟಿನೇಟಲ್ ಅಂದ್ರೆ ಪ್ರೆಗ್ನೆನ್ಸಿಗೂ ಮುಂಚಿನ ಅವಸ್ಥೆ ಒಂದು, ಅಥವಾ ಪ್ಲಾನಿಂಗ್ ಫೇಸ್ ಅಂತ ಫಸ್ಟ್ ಬರುವಂಥದ್ದು ಇನಿಷಿಯಲಿ. ಸೊ ಕೆಲವರು ಈಗ ಒಂದೊಂದ್ಸತಿ ಖುಷಿ ಆಗುತ್ತೆ, ಸುಮಾರು ಜನ ಇದನ್ನ ಅರ್ಥಕೊಂಡು ಬರ್ತಿದ್ದಾರೆ. ಸೊ ದೇ ವಾಂಟ್ ಟು ಬಿ ದೆಮ್ಸೆಲ್ಸ್ ಪ್ರಿಪೇರ್ಡ್. ಒಂದು 3 to 4 months ಅವರಿಗಾಗಿ ಅಂತ ಡೆಡಿಕೇಟ್ ಮಾಡ್ತಾರೆ, ಸೊ ದಟ್ ದೇ ಬಿಕಮ್ ಫಿಸಿಕಲಿ ಫಿಟ್ ಫಸ್ಟ್, ಮೆಂಟಲಿ ಫಿಟ್. ಈಗೆಲ್ಲ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ದೇ ಕ್ಯಾನ್ ಪ್ರಾಬಬ್ಲಿ IT-BT ಇರೋರೆಲ್ಲ ದೇ ಕ್ಯಾನ್ ಪ್ಲಾನ್ ಅಟ್ ಲೀಸ್ಟ್. ಈ ಫ್ಯಾಕ್ಟ್ರಿ ಕೆಲಸ ಮಾಡಿದ್ರೆ ಅದೇನು ಮಾಡಕ್ಕಾಗಲ್ಲ. ಈ ಎಲ್ಲ ಈ ಸರ್ವಿಸಸ್ ಅಲ್ಲಿ ಇರುವಂತವ್ರಿಗೆ ಸಮಯ ಇದ್ದಷ್ಟು ಅವ್ರಿಗೆ ಆ ಇಂಟ್ರೆಸ್ಟ್ ಇದ್ದವ್ರು ಬರ್ತಾರೆ ಅಂತ ಹೇಳ್ತೀವಿ. ಹೌದು. ಸೊ ಇದರಲ್ಲಿ ಏನಾಗುತ್ತೆ, ಪ್ಲಾನಿಂಗ್ ಫೇಸ್ ಅಲ್ಲಿ ನಾವು ಅವರ ಹಿಸ್ಟ್ರಿ ತಗೊಂಡಾಗ ಈಗ ಸುಮಾರು ನಮ್ಮ ವೆರಿ ಜಂಕ್ ಈಟಿಂಗು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇಂದ ಏನೋ ಒಂದು ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ, ಡೈಜೆಷನ್ ಇಂಪೇರ್ಮೆಂಟು ಏನಾದರೂ. ಸೊ ಅದನ್ನ ಅಡ್ರೆಸ್ ಮಾಡಲಿಕ್ಕೆ ಇಫ್ ಇಟ್ ಇಸ್ ಸಮಥಿಂಗ್ ದಟ್ ಇಸ್ ಮಿನಿಮಲ್, ಔಷಧೋಪಚಾರಗಳಿಂದ ಫಸ್ಟ್ ಅದನ್ನ ನಾರ್ಮಲೈಸ್ ಮಾಡಿ ಆಮೇಲೆ ವಿ ಗೋ ಆಸ್ ದೆಮ್ ಫಾರ್ ಅ ಪ್ರೆಗ್ನೆನ್ಸಿ ಪ್ಲಾನಿಂಗ್. ಇಲ್ಲ ಸ್ವಲ್ಪ ವ್ಯಾಧಿ ಅವಸ್ಥೆ ಜಾಸ್ತಿ ಇತ್ತು ಅಂತಂದ್ರೆ ಪಂಚಕರ್ಮ ಶೋಧನಾದಿ ಕರ್ಮಗಳು ನಾವೇನು ಹೇಳಿದೀವಿ, ವಮನ ಬೇಕಾ, ವಿರೇಚನ ಬೇಕಾ, ಕೆಲವೊಂದು ಜೆನೆಟಿಕ್ ಕ್ಯಾರಿಯರ್ಸ್ ಇರ್ತಾರೆ, ಆ ಥರ ಸುಮಾರು ಜನನು ಇದ್ದಾರೆ. ಸೊ ಅಂದರೆ ದೇ ಹ್ಯಾವ್ ಅ ಜೆನೆಟಿಕ್ ಡಿಸೀಸ್ ದಟ್ ಇಸ್ ರನ್ನಿಂಗ್ ಇನ್ ದ ಫ್ಯಾಮಿಲಿ, ಸೊ ದೇ ವಾಂಟ್ ಟು ಅರೆಸ್ಟ್ ಇಟ್. ಸೊ ಇವಾಗ ಈ ಪಂಚಕರ್ಮಾದಿಗಳನ್ನ ತಗೊಂಡಾಗ ಬೈ ಗಾಡ್ಸ್ ಗ್ರೇಸ್ 80 to 90% ವಿ ಕ್ಯಾನ್ ಅರೆಸ್ಟ್ ಇಟ್ ಬೀಯಿಂಗ್ ಟ್ರಾನ್ಸ್ಫರ್ಡ್ ಇಂಟು. ಸೊ ಅಂದರೆ ವಮನ, ವಿರೇಚನ, ಬಸ್ತಿ, ನಸ್ಯ
ಪೂರ್ಣವಾಗಿ ದೇಹನ ಶುದ್ಧ ಮಾಡಿಕೊಂಡು ಆ ಶುಕ್ರ ಮತ್ತೆ ಆರ್ತವದ ಶುದ್ಧಿ ಮಾಡಿ ಆಮೇಲೆ ವಿ ಆರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ. ಅಂದ್ರೆ ಅವರು ಯಾವ ಕಾಲದಲ್ಲಿ ಅವರು ಗಂಡ ಹೆಂಡತಿ ಕೂಡ್ಬೇಕು ಮತ್ತೆ ಯಾವ ತರದ್ದು ಪ್ರಿಪರೇಷನ್ಸ್ ಮಾಡಬೇಕು ಎಲ್ಲವನ್ನು ನೀವು ಅದನ್ನ ಗೈಡ್ ಮಾಡ್ತೀರಾ. ನಂತರ ಅದು ಗರ್ಭಾವಸ್ಥೆಗೆ ಬಂದ ಮೇಲೆ ಏನೇನ್ ಸಂಸ್ಕಾರಗಳನ್ನ ಮಾಡಬೇಕು, ಯಾಕಂದ್ರೆ ಈ ಸಂಸ್ಕಾರಗಳೆಲ್ಲ ಪುರೋಹಿತರು ಬೇರೆ ಯಾರೋ ಒಬ್ರು ಮಾಡ್ತಾರೆ. ಸೊ ನೀವು ಅದನ್ನ ಇನ್ಫಾರ್ಮೇಶನ್ ಕೊಡ್ತೀರಾ, ಅವ್ರು ಹೀಗೀಗ ಮಾಡಿಸ್ಕೊಳ್ಳಿ ಇಂತಿಂತ ಕಡೆ ಅನ್ನೋ ತರ. ಹೌದು ಹೌದು. ಸೊ ಅವರು ಯಾರ್ಯಾರು ಮಾಡಿಸ್ಕೊಳ್ಬೇಕು, ಈಗ ಸಪೋಸ್ ಪುಂಸವನ ಇದಕ್ಕೆಲ್ಲದಕ್ಕೂ ಸಣ್ಣ ಸಣ್ಣ ಹೋಮಗಳಿರುತ್ತೆ, ಕೆಲವರಿಗೆ ಆಗಲ್ಲ. ಸೊ ಅಂತವ್ರಿಗೆ ನಮ್ಮ ಪೇಷಂಟ್ ಇದ್ರಲ್ಲಿ ಈ ತರ ಹಿಂದಿನ ಹಿಸ್ಟ್ರಿ ಏನಾದ್ರು ಕಾಂಪ್ಲಿಕೇಶನ್ಸ್ ಇರೋದ್ರಲ್ಲಿ ನಾವೇ ಪ್ರಾಕ್ಟೀಸ್ ಮಾಡ್ತೀವಿ ಪುಂಸವನದಲ್ಲೂ. ಅದಕ್ಕೆ ಉತ್ತರಗಳಿರುತ್ತೆ. ಅಂದ್ರೆ ಆಯುರ್ವೇದ ಆಯುರ್ ಜ್ಯೋತಿಷ್ಯ ಅಂತ ಹಿಂದಿನ ಬಂದವರೊಬ್ರು ಎಕ್ಸ್ಪರ್ಟ್ ಹೇಳ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಸಮಸ್ಯೆಗಳು, ಅದು ಗ್ರಹದೋಷ ಇರಬಹುದು, ಸಮಯಗಳಿರಬಹುದು, ಅದನ್ನೆಲ್ಲಾನು ನೀವು ನೋಡಿ ಯಾವ ಒಂದು ಅದಕ್ಕೆ ಸರಿಯಾದ ಪೂಜಾ ವಿಧಾನಗಳನ್ನು ಮಾಡಿಸ್ಕೋಬೇಕು ಅಂತ ಅದಕ್ಕಿರುವಂತಹ ತಜ್ಞರನ್ನ ಹೇಳಿ ಅದನ್ನ ನೀವು ಅದನ್ನು ಹೇಳ್ತೀವಿ. ಎಷ್ಟೊಂದು ಕ್ಲೈಂಟ್ಸ್ ಗೆ ಎಲ್ಲವೂ ಸಕಾರಾತ್ಮಕವಾಗಿರುತ್ತೆ, ದೇರ್ ಇಸ್ ನೋ ಪ್ರಾಬ್ಲಮ್ ಎನಿವೇರ್, ಬಟ್ ಸ್ಟಿಲ್ ಆಗ್ತಿರಲ್ಲ. ಸೊ ಆಯುರ್ವೇದ ಬರೀ ಔಷಧಿ ಅಂತಲ್ಲ, ಈ ದೈವ ವ್ಯಾಪಾಶ್ರಯ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಆಯುರ್ವೇದ ನಂಬತ್ತೆ, ಯಾಕಂದ್ರೆ ಎಲ್ಲವೂ ನಾವೇ ಮಾಡ್ಕೊಂಡಿರೋಲ್ಲ, ಕರ್ಮಜ ವ್ಯಾಧಿಗಳು ಇರುತ್ತೆ. ಅಂಥದ್ರಲ್ಲಿ ನೀವು ಅದರಿಂದಾನೇ ಒಂದು ಟ್ರೀಟ್ಮೆಂಟಿಗೆ ಸಹಾಯ ಮಾಡ್ಕೋಬೇಕು. ಸೊ ಅಂಥದ್ರಲ್ಲಿ ನಾವೇ ನಮ್ಮ ಕ್ಲೈಂಟ್ಸಿಗೆ ನಾವು ಹೇಳ್ತೀವಿ, ಹೋಗಿ ಒಂದ್ಸತಿ ನಿಮ್ಮ ಏನಂತಾರೆ ಜಾತಕವನ್ನು ತೋರಿಸಿ ಅದರಲ್ಲಿ ಏನಾದರೂ ದೋಷ ನಿವಾರಣೆ ಮಾಡಬೇಕು ಅಂತಿದ್ರೆ ಅದನ್ನು ಮಾಡಿ ನಂತರ ವಿ ವಿಲ್ ಟೇಕ್ ದಿಸ್ ಅಪ್. ಅವಾಗ ಎರಡರ ಒಂದು ಪಾಸಿಟಿವ್ ಇಟ್ ವಿಲ್ ಚಾನಲೈಸ್ ಇನ್ ಟು ದ ಸೇಮ್ ರೂಟ್.